ಕುಮಾರ್ ಅವ್ರಿಗೆ ನಮಸ್ಕಾರ ಮಾಡಿದ್ರಲ್ವಾ, ಸೆರಾಕೆರ್ಗೆ ಏನ್ ಹೇಳ್ತೀರಾ? ಜೈ ಸರಕೆಗೆ ಜೈ. ಸೆರಾಕೆರ್ಗೆ ಜೈ. ಅದೇ ಫಸ್ಟ್ ಹೇಳಿದ್ದು. ಹ್ಮ್, ಸೆರಾಕೆರ್ಗೆ ಜೈ. ಜೈ. ಇಲ್ಲಿಗ್ ಬಂದ್ ಎಷ್ಟು ಖರ್ಚಾಯ್ತಮ್ಮ? ಇಲ್ಲಿಗೆ ನನ್ಗೆ ಒಂದ್ ಪೈಸಾ ಕೂಡ ಖರ್ಚಿಲ್ಲಮ್ಮ. ನೀವು ₹1 ಕೊಟ್ಟಿಲ್ಲ? ನಾನು ₹1 ಕೊಡ್ಲಿಲ್ಲ. ಹ್ಮ್. ನನ್ನ ಯಪ್ಪ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಬರ್ತಾರೆ. ಹ್ಮ್. ಇಲ್ಲಿಂದ ಇದು ಚೇರು ಇಲ್ಲಿ ಗೀರು ಒಳಗಡೆ ಅಡ್ಮಿಷನ್ ಇಲ್ಲ ಮಾಡ್ಕೊ ಇಲ್ಲ ಅದೆಲ್ಲ ಏನಿಲ್ಲ. ಅದೆಲ್ಲ ಒಂದ್ ಪೈಸಾ ಕೂಡ ಇಲ್ಲ. ಈ ₹1 ಇಲ್ವಮ್ಮ? ಒಂದ್ ಪೈಸಾ ಕೂಡ ಇಲ್ಲ. ₹1 ಇಲ್ಲ, ಒಂದ್ ಪೈಸಾನೂ ಇಲ್ಲ. ಇವಾಗ ನೀವು ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಇಲ್ಲ ಇದೆಲ್ಲ ಇಲ್ಲ 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 ಏನು ಇಲ್ಲ ಇಲ್ಲ ಇಲ್ಲ. ಯಾರು ಇಷ್ಟು ಜನ ಎತ್ಕೋತಾರೆ, ಯಾರು ಒಬ್ರು ಒಂದ್ ಪೈಸಾನು ಕೊಟ್ಟಿರೋರಿಗೆ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೆರಾಕೇರ್ದು ಇದು ಒಂದು ಇಂಪಾರ್ಟೆಂಟ್ ವಿಡಿಯೋ, ನೋಡಲೇಬೇಕು ಈ ವಿಡಿಯೋನ. ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋನ ದಯವಿಟ್ಟು ಫುಲ್ಲು ನೋಡಿ, ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಫೋನ್ ಮಾಡ್ತಾರಂತೆ, ಏನಾದರೂ ಸ್ಪೆಷಲ್ ಇದ್ದಾಗ ಅವಾಗ ಬರ್ತೀನಿ. ಇವ್ರು ಫೋನ್ ಮಾಡ್ತಾರೆ, ರಾಜೇಶ್ವರಿ ಫೋನ್ ಮಾಡ್ತಾರಂತೆ. ಏನಕ್ಕೋಸ್ಕರ ನಾನು ಯೂಟ್ಯೂಬಲ್ಲಿ ಲೈವಲ್ಲಿ ಇದ್ದೀನಮ್ಮ, 4 ಜನಕ್ಕೆ ಎಲ್ರಿಗೂ ಗೊತ್ತಾಗಲಿ. ಯಾಕಂದರೆ ನಮ್ಮ ಕೈಯಿಂದ ನಾವೇನು ದುಡ್ಡು ಕೊಡಲ್ಲ, ಮಾಡಲ್ಲ ಅಲ್ವಾ. ಅಲ್ಲ, ನಿಮ್ಮ ಹೆಸರು ಏನು? ನಂದಿನಿ. ನಂದಿನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್ ಅಪ್ಪ. ಒಳ್ಳೆ ಕೆಲಸ. ಅದಕ್ಕೆ ಒಂದು 4 ಜನಕ್ಕೆ ಹೆಲ್ಪ್ ಆಗಲಿ ಅಂತೇಳಿ. ಯಾಕಂದರೆ ನಮ್ಮ ಕೈಯಿಂದ ದುಡ್ಡು ಕೊಡಲ್ಲ, ಮಾಡಲ್ಲ. 4 ಜನ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಷ್ಟೇ. ನೋಡಿ, ಅಮ್ಮ ಮಾತಾಡ್ತೀನಿ ಅಂತ ಕರೆಸಿದ್ರು. ಅಮ್ಮ ನಿಜವಾಗ್ಲೂ ಖುಷಿ ಆಯ್ತಮ್ಮ, ಯಾಕಂದರೆ ಒಬ್ರೊಬ್ರು ಮಾತಾಡೋಕ್ಕೆ ಇಷ್ಟಪಡಲ್ಲ, ಅದಕ್ಕೆ. ಹಾಂ, ನೀವೆಲ್ಲರೂ ಕೇಳ್ಕೊಂಡು ಹೋಗಿ ನನಗೆ ಕೊಡ್ಬೇಕಂತ ತುಂಬ ಇಷ್ಟ. ಹಾಂ ಹೇಳ್ರಮ್ಮ, ಏನಮ್ಮ ನಿಮ್ಮ ಹೆಸರು? ನನ್ನ ಹೆಸರು ಬಂದು ಲಕ್ಷ್ಮಿ ಅಂತ. ಹಾಂ. ನಾನು ಇಲ್ಲಿ ಕರ್ಕೊಂಡು ಬಂದಿದ್ದು. ಹಾಂ. ಯಾಕ್ರಮ್ಮ ಅಳಬಾರ್ದು. ಸಮಾಧಾನ ಮಾಡ್ಕೊಳ್ಳಿ. ನನ್ನ ಹೆಸರು ಲಕ್ಷ್ಮಿ. ನಾನು ಇಲ್ಲಿ ಕರ್ಕೊಂಡು ಬಂದಿದ್ದು ನಮ್ಮ ಅಣ್ಣನ ಮಗ. ಅವನಿಗೆ ಸರಾಕಿನಿಂದ ಅವನಿಗೆ ನಮಸ್ಕಾರ. ಒಳ್ಳೇದಾಗಲಿ ಅವ್ರಿಗೆ. ಹೌದು, ಯಾಕಂದರೆ ನಿಮ್ಗೆ ಒಳ್ಳೇದು ಮಾಡ್ತಿದ್ದಾರೆ ಅಂದರೆ ಒಳ್ಳೇದಾಗಬೇಕು. ಹೌದು, ತುಂಬ ದೈವ ಅಲ್ಲೇ ಚೆನ್ನಾಗಿಟ್ಟಿರಲಿ. ಅವರು ಫ್ಯಾಮಿಲಿ, ಅವ್ರ ಕುಟುಂಬದವ್ರನ್ನೆಲ್ಲರೂ ಚೆನ್ನಾಗಿಟ್ಟಿರಲಿ. ಹೌದು. ನಾನು ಇಲ್ಲಿ ಕರ್ಕೊಂಡು ಬಂದುಬಿಟ್ಟ. ನಾನಿಲ್ಲಿ ಬರಾಗ ನನ್ನ ಮನೆ ಬಂದು ಚೆನ್ನೈಯಲ್ಲಿರೋದು. ಹಾಂ, ಇರಲಿ. ನಾನು ಚೆನ್ನೈನಲ್ಲಿ ಇರೋದು. ನಾನು ಇಲ್ಲೊಂದು ಫಂಕ್ಷನ್ ಅಂತ ಬಂದೆ. ಅದು ಮುಗಿಸ್ತಾನೆ ನಾನು ಹೋಗಬೇಕು ಅಂತ ತಿಳ್ಕೊಂಡಿದ್ದೆ. ಅವಾಗ ಬಂದು ಇಲ್ಲತ್ತೆ ಇರು, 2 ದಿವಸ ಇದ್ಬಿಟ್ಟು ಹೋಗು ಅಂತ ಹೇಳಿದ. ಇಲ್ಲಪ್ಪ, ನಂಗೆ ಮೈ ಸರಿ ಇಲ್ಲ, ನಾನು ಹೋಗಬೇಕು ಅಂದೆ. ಅವಾಗ ಬಂದಾಗ ನನ್ನ ಮೈ ಸರಿ ಇಲ್ಲ, ನಾನು ಕಷ್ಟಪಟ್ಟೆ. 45 ದಿವಸ ಬರಬೇಕು ಅಂತ ಹೇಳಿದ್ರು ಇವರು. ಅದರಲ್ಲಿ ಏನು ನಾನು ಇಲ್ಲಿ ಇದು ಸುಮ್ಮನೆ ಇಟ್ಕೊಂಡು ಬರ್ತೀಯಲ್ಲ, ನಾನು ಕಳಿಸು ನಮ್ಮ ಊರಿಗೆ, ನಾನು ಹೋಗಿ ಅಲ್ಲಿ ಔಷಧಿ ಮಾತ್ರೆ ಎಲ್ಲ ಎತ್ಕೊತೀನಿ ಅಂತ ಹೇಳಿದೆ ಅಯ್ಯಪ್ಪನ ಹತ್ರ. ಇಲ್ಲತ್ತೆ, ನಿನ್ಗೆ ಯಾಕೆ ಸಂದೇಹ, ಇವತ್ತು 20 ದಿವಸ ಆಯ್ತಲ್ಲ, ನೀನು ಬಂದು ಒಂದು ಸ್ಕ್ಯಾನ್ ಎತ್ಕೋ ಅಂತ ಕರ್ಕೊಂಡೋದ್ರು. ಎತ್ತಿದ್ರು ಅಯ್ಯಪ್ಪ. ಎತ್ಕೊಂಡು ಬಂದು ಆ ರಿಸಲ್ಟ್ ಇಲ್ಲಿ ಕೊಟ್ಟೆ ನಾನು. ನನ್ನ ಮಗಳು ನನ್ನ ಅಣ್ಣನ ಮಗನ ಆ ರಿಪೋರ್ಟ್ ಓದ್ಬಿಟ್ಟು ಈ ಬಬ್ಬಲ್ಸ್ ಎಲ್ಲ ಬಂದು ನನಗೆ ಕಮ್ಮಿಯಾಗೈತಮ್ಮ ಅಂತ ಹೇಳಿದ್ರು. ಏನಪ್ಪ ಚುಪ್ಲಿನ, ಈ ಬಬ್ಬಲ್ಸ್ ಎಲ್ಲ ಕಮ್ಮಿಯಾಗೈತಮ್ಮ, ನೀನು ಕಂಟಿನ್ಯೂ ಆಗಿ ಇಟ್ಕೋ. ನಂದಿನಿ ಕನ್ನಡ ಬ್ಲಾಗ್ಸ್ ಅಂತ. ಕನ್ನಡ ಬ್ಲಾಗ್ಸ್ ಅಲ್ಲ, ಬ್ಲಾಗ್ಸ್ VLOGS. ನನ್ನದೇ ಫೋಟೋ ಬರುತ್ತೆ. ಫೋನ್ ತಂದಿದ್ದೀರಾ? ಕೊಡಿ. ಹೇಳ್ರಮ್ಮ. ಅವಾಗ ನನ್ನ ಸ್ಕ್ಯಾನ್ ಎತ್ಕೊಂಡು ಬಂದು ಆಮೇಲೆ ಈ ಸಿಸ್ಟರ್ ಹೇಳಿದ್ರು, ಅಯ್ಯಮ್ಮ ಇನ್ನೊಂದು ಸಿಸ್ಟರ್ ಹೇಳಿದ್ರು, ಒಂದು ಸ್ಕ್ಯಾನ್ ಎಲ್ಲ ಎತ್ಕೊಂಡು ಬಂದು ಕೊಡಮ್ಮ ಅಂತ. ಎತ್ಕೊಂಡು ಬಂದು ಕೊಟ್ಟೆ. ಬಬ್ಬಲ್ಸ್ ಎಲ್ಲ ಬಂದು ಕಮ್ಮಿಯಾಗೈತೆ. ನನಗೆ ಅವ್ರು ಆ ಥರ ಹೇಳ್ತಾರೆ, ನನಗೆ ತುಂಬ ತೃಪ್ತಿಯಾಗೋಯ್ತು. ಎಷ್ಟು ಸಮಾಧಾನ ಆಗುತ್ತೆ ಅವಾಗ? ತುಂಬ ಸಮಾಧಾನ ಆಗೋಯ್ತು. ಇವತ್ತಿಗೆ 30
7 ದಿವಸ ಆಯಿತು. 37 ದಿವಸಕ್ಕೆ ನಿಮ್ಗೆ ಎಷ್ಟು ರಿಸಲ್ಟ್ ಸಿಕ್ಕಿದೆ ನೋಡಿ. ರಿಸಲ್ಟ್ ಸಿಕ್ಕಿದೆ. ಇವಾಗ ನೆಕ್ಸ್ಟ್ ನಾನು ಬಂದು ಈ ಮ್ಯಾಟನ್ನು ವೈಬ್ರೇಷನ್ನು ಇದು 9 ಬಾಲು ಈಸ್ಕೊಳ್ತೀನಿ. ಇನ್ನೊಬ್ಬರಮ್ಮನು ನಮ್ಮ ಅಣ್ಣನ ಮಗ ಕರ್ಕೊಂಡು ಬಂದ, ಅವರು ಈಸ್ಕೊಂಡಿದ್ದಾರೆ. ಇನ್ನೊಂದು ಸೆಟ್ಟಿನಿ அந்த ವೈಬ್ರೇಷನ್ನು ಕೂಟಿ ಈಸ್ಕೊಂಡಿದ್ದೀನಿ. ಇವಾಗ ನಾನು ಇದು ಈಸ್ಕೊಂಡು ಚೆನ್ನೈಗೆ ಹೋಗೋದಾ ಅಂತ ನನಗೆ ಇಷ್ಟ. ಅಲ್ಲಿರೋ ಬಿಸಿಲಿಗೆ ಏನಾನ ಬಬ್ಬಲ್ ಬಂದ್ಬಿಡುತ್ತಾ ಅಂತ ನಾನು ಕೇಳಿದೆ ಅವ್ರಿಗೆ. ಹಂಗೆಲ್ಲ ಏನು ಬರಲ್ಲಮ್ಮ, ಈಸ್ಕೊಳ್ರಿ, ಆ ಊರಲ್ಲಿ ಹೋಗಿ ಹಾಕೊಳ್ರಿ, ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಇದು 6 ತಿಂಗಳು ನೀವು ಕಂಟಿನ್ಯೂ ಮಾಡಿದ್ರೇನೆ ಇದು ಬರೋದೇ ಇಲ್ಲ ಅಂದರು. ಆಮೇಲೆ 6 ತಿಂಗಳು ಇಲ್ಲೇ ಇದ್ಬಿಟ್ರಮ್ಮ. ನಮ್ಮ ಅಣ್ಣನ ಮಗ 1 ವರ್ಷ ನೀನು ಇಲ್ಲೇ ಇರು, ನೀನು ನೋಡ್ಕೊಂಡು ಅಲ್ಲ, ಯಾಕಂದ್ರೆ ಫುಲ್ ಹುಷಾರಾಗ್ಬಿಟ್ಟು ಹೋದ್ರೆ ಒಳ್ಳೇದಲ್ವಮ್ಮ. ಹೋಗಿ ಏನು ಅರ್ಜೆಂಟ್ ಇಲ್ಲ ಅಂದರು. ಹೆಂಗಮ್ಮ 1 ವರ್ಷ ಏನು ಆಗಲ್ಲಮ್ಮ. ಅಣ್ಣನ ಮಗ ನಿಮ್ಗೆ ಅಷ್ಟು ಸಪೋರ್ಟ್ ಮಾಡಿದ್ದಾರೆ, ಅಷ್ಟು ಅವರು ಹೇಳಿ ಕರ್ಕೊಂಡು ಬಂದಿದ್ದಕ್ಕೆ ನಿಮ್ಗೆ ಇಷ್ಟು ಚೆನ್ನಾಗಾಗಿದೆ. ನನಗೆ ಅಲ್ಲಿ ಮನೆ ಹತ್ರ ನಮ್ಮ ಮಗಳಿಗೆ ಮೊಮ್ಮಕ್ಕಳು ಮಗ ಅವನೇ, ಅವ್ರನ್ನ ಬಿಟ್ಟು ನಾನು ಇಲ್ಲಿರೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅಂದರೆ ನಿಮ್ಮ ಆರೋಗ್ಯ ನೀವು ನೋಡ್ಕೊಬೇಕಲ್ವಮ್ಮ. ನೋಡ್ಕೋಬೇಕು. ಇದೆಲ್ಲ ಈಸ್ಕೊಂಡು ಹೋಗೋಣ ಅಂತ ಇದ್ದೀನಿ. ಅದು ಇವ್ರು ಕೇಳಿ, ಮೇಡಮ್ನ ಕೇಳಿ. ಅವ್ರು ಬಂದು ಏನು ಈ ಅಮ್ಮ ಹೇಳಿದ್ರು, ಹುಡುಗಿ ಹೆಸರು ಇಲ್ಲೈತೆ ಬರಲಿಲ್ಲ. ಏನಾಗಲ್ಲಮ್ಮ, ನೀವು ಎತ್ಕೊಳ್ರಿ, ನಾನು ಊರಿಗೆ ಹೋಗ್ಬೇಕು ಅಂದೆ. ಇಲ್ಲ, ನನ್ನ ಮಗಳು ಕೂಡ ಇಲ್ಲೇ ಇದ್ದೀನಿ, ನೀನು ನೋಡ್ಕೋ ಅಂತ ಹೇಳ್ತಾರೆ. ಎಲ್ಲರೂ ಒಳ್ಳೇದೇ ಹೇಳ್ತಾರೆ. ನನಗೆ ಬಂದು ಇಲ್ಲಿರೋಕ್ಕೆ ನನಗೆ ಯಾಕಂದ್ರೆ ನಿಮ್ಗೆ ಇವಾಗ ಇಷ್ಟು ಕಡಿಮೆ ಆಗಿದೆ 37 ದಿವಸಕ್ಕೆ ಅಂತ. ನಮ್ಮ ಅಮ್ಮನ ಮನೆನೇ ಇಲ್ಲೇ ಇರೋದು. ಅದೇ ಸ್ವಲ್ಪ ಅದೇ ಸ್ವಲ್ಪ ದಿವಸ ಇದ್ದು ನೀವು ಹುಷಾರು ಮಾಡ್ಕೊಂಡು ಹೋದ್ರೆ ಒಳ್ಳೇದಲ್ವ. ಎಲ್ಲ ಕ್ಲಿಯರ್ ಆಗಿದೆ, ಇನ್ನೊಂದು ಸ್ಕ್ಯಾನ್ ಮಾಡಿಸಿ ಎಲ್ಲ ಕ್ಲಿಯರ್ ಆಗಿದೆ ಅಂತ ಹೇಳಿದ್ಮೇಲೆ ನೀವು ಹೋದ್ರೆ ಒಳ್ಳೇದು ಅಂತ ನನಗೆ ಅನ್ಸೋದು. ಇನ್ನೊಂದು ಸ್ಕ್ಯಾನ್ ಮಾಡಿ, ಇನ್ನೊಂದು ಸ್ಕ್ಯಾನ್ ಮಾಡಿ ಆಮೇಲೆ ಸ್ಕ್ಯಾನ್ ಇಲ್ಲಿ ಮಾಡಿದ್ದು ಕೂಡ ನನಗೆ ನಮ್ಮ ಚೆನ್ನೈನಲ್ಲಿ ಮಾಡಿದ್ರೆ ನನಗೆ ಅದು ಒಂಥರ ಸಮಾಧಾನ ಆಗುತ್ತೆ. ಇವತ್ತು 45 ದಿವಸ ಆಮೇಲೆ ಇದು ಆಗೋವರೆಗೂ ಇಲ್ಲಿ ಇದ್ದೀನಿ. ಇದು ಮುಗಿಸ್ತಾನೆ ನಾನು ಹೋಗಿ ಸ್ವಲ್ಪ ಕೆಲಸ ಎಲ್ಲ ಐತೆ, ಅದು ನೋಡ್ಕೊಂಡು ತಿರ್ಗಾ. ಕುಮಾರ್ ಅವ್ರಿಗೆ ನಮಸ್ಕಾರ ಮಾಡಿದ್ರಲ್ವಾ, ಸೆರಾಕೆರ್ಗೆ ಏನು ಹೇಳ್ತೀರಾ? ಜೈ ಸರಕೆಗೆ ಜೈ, ಸೆರಾಕೆರ್ಗೆ ಜೈ, ಅದೇ ಫಸ್ಟ್ ಹೇಳಿದ್ದು. ಸೆರಾಕೆರ್ಗೆ ಜೈ ಜೈ. ಈ ತರ ಬಂದು ಇದನ್ನ ನೋಡ್ಬಿಟ್ಟು ಯಾರಿಗೆ ಏನೇನು ಮೈ ನೋವು ಇದೆ, ಏನ್ ಪ್ರಾಬ್ಲಮ್ ಇದೆ, ದಯವಿಟ್ಟು ಇಲ್ಲಿ ಬಂದು ನೀವು ಅದನ್ನ ತೀರಿಸ್ಕೊಂಡು ಹೋಗ್ರಿ. ಇನ್ನೊಂದು ಮಾತು ಕೇಳ್ತೀನಮ್ಮ ಲಾಸ್ಟು. ಚೆನ್ನೈಲೆಲ್ಲ ತುಂಬಾ 1,000 ಖರ್ಚು ಮಾಡಿರ್ತಾರೆ ನಿಮ್ಮ ಮಗಳು ಅಳಿ ಅಂತ ಹೇಳಿದ್ರಿ. ಅದು ಎಷ್ಟಾಯ್ತು ಏನೋ ನೀವು ಲೆಕ್ಕನೂ ಇಟ್ಟಿರಲ್ಲ, ಗೊತ್ತೂ ಇರಲ್ಲ. ಇಲ್ಲಿಗೆ ಬಂದು ಎಷ್ಟು ಖರ್ಚಾಯ್ತಮ್ಮ? ಇಲ್ಲಿಗೆ ನನಗೆ 1 ಪೈಸಾ ಕೂಡ ಖರ್ಚಿಲ್ಲಮ್ಮ. ನೀವು 1 ರೂಪಾಯಿನೂ ಕೊಟ್ಟಿಲ್ಲ? 1 ರೂಪಾಯಿನೂ ಕೊಡಲಿಲ್ಲ. ನನ್ನ ಯಪ್ಪ ಕರ್ಕೊಂಡು ಬರ್ತಾರೆ ಇಲ್ಲಿಂದ. ಇದು ಚೇರು ಇಲ್ಲಿ ಒಳಗಡೆ ಅಡ್ಮಿಷನ್ ಇಲ್ಲ, ಅದೆಲ್ಲ ಏನಿಲ್ಲ, ಅದೆಲ್ಲ 1 ಪೈಸಾ ಕೂಡ ಇಲ್ಲ. 1 ರೂಪಾಯಿನೂ ಇಲ್ವಾ? 1 ಪೈಸಾ ಕೂಡ ಇಲ್ಲ, 1 ರೂಪಾಯಿನೂ ಇಲ್ಲ, 1 ಪೈಸಾನೂ ಇಲ್ಲ. ಇವಾಗ ನೀವು ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಇದೆಲ್ಲ ಏನು ಇಲ್ಲ. ಯಾರು ಇಷ್ಟು ಜನ ಎತ್ಕೋತಾರೆ, ಯಾರು ಒಬ್ರು 1 ಪೈಸಾನು ಕೊಟ್ಟು ಇರೋರಿಗೆ ಈ ಸಾಮಾನು ಬೇಕಂದ್ರೆ ಅವ್ರು ಕಾಸು ಕೊಟ್ಟು ಇಸ್ಕೊಂಡು ಹೋಗ್ತಾರೆ. ನೋಡಿ ಅದು ಆ ಮಾತು ಕೇಳಿದ ತಕ್ಷಣ ಅವ್ರಿಗೆ ಸಿಟ್ಟು ಬಂತು. ಯಾವುದು 1 ರೂಪಾಯಿ ಇಲ್ದೆ ನಿಸ್ವಾರ್ಥ ಸೇವೆ ಮಾಡ್ತಾ ಇದ್ದಾರೆ. ಇಲ್ಲಿ ಇರೋರಿಗೆಲ್ಲಾನು ಒಂದು ಜೆ. ಹೌದು. ಯಾರು ಯಾರಿಗೆ ಮೂತಿ ಎಲ್ಲ ಏನು ತೋರ್ಸಲ್ಲ. ಹೌದು, ಮಾತು ಪ್ರೀತಿಯಿಂದ ಎಷ್ಟು ನಗ್ನಾಗ್ತಾ ಬೆಳಗ್ಗೆಯಿಂದ ಸಂಜೆವರೆಗೂ ಬಂದ್ರೆ ಅದೇ ನಗುಮುಖ ಇರುತ್ತೆ. ಟೆನ್ಷನ್ ಮಾಡ್ತಾರೆ. ಹೌದು. ಅಯ್ಯೋ, ನಾನು ನಿನ್ನೆ ನೋಡಿದೆ, ನೆನ್ನೆ ಎಷ್ಟು ಜಗಳ ಆಯ್ತು, ನಾನೇ ನೋಡಿದೆ. ನಾನು ಮುಂದೆ ಬಂದೆ, ಅದೇ ದೊಡ್ಡ ಹಾಸ್ಪಿಟ್ಲ್ಗೆ ಹೋದ್ರೆ ಹಂಗೆ ಜಗಳ ಆಡ್ತಾರ? ಫ್ರೀ ಕೊಡ್ತಾರೆ ಅಂದ್ಮೇಲೆ ತಾಳ್ಮೆಯಿಂದ ಇರಬೇಕು. ಒಬ್ರಿಗಾದ್ಮೇಲೆ ನಮ್ಗೆ ಹಾಗೆ ಆಗತ್ತೆ ಅಂತ ಹೇಳ್ಬಿಟ್ಟು ತಾಳ್ಮೆಯಿಂದ ಇರಬೇಕು. ಹೌದು. ಇಲ್ಲಿರೋ ಮಕ್ಕಳಿಗೆ ಎಲ್ಲರಿಗೂ ತುಂಬಾ ಸಂತೋಷ. ಎಲ್ರಿಗೂ ಎಲ್ಲ ಪ್ರೀತಿಯಿಂದ ನೋಡ್ತಾರೆ. ಒಬ್ರಿಗೊಬ್ರು ಏನು ಹೌದು. ಒಂದು ನೀಟಾಗಿ ಸೀರೆ ಉಟ್ಕೊಂಡು ಒಡವೆ ಹಾಕೊಂಡು ಬಂದ್ರು ಅಂದ್ರು ಅವ್ರಿಗೂ ಅದೇ ಟ್ರೀಟ್ಮೆಂಟು, ಏನು ಇಲ್ದರೋರ್ಗೂ ಅದೇ ಟ್ರೀಟ್ಮೆಂಟು. ಹೌದು, ಬಡವ್ರಿಗೂ ಅದೇ ಟ್ರೀಟ್ಮೆಂಟು. ಯಾರಿಗೆ ಆಗಲಿ ಅಪ್ಪ ಅಮ್ಮ. ನಮ್ಮ ಮನೇಲೆ ಅಮ್ಮ ಅಂತ 2 ಸರಿ ಕೂಗ್ತಾರೆ. ನಾವು 3ನೇ ಸರಿ ತಿರುಗಿ ನೋಡದೆ ಇದ್ರೆ ಮುಖ ಇಷ್ಟಪ್ಪ ಮಾಡ್ಕೊಳ್ತಾರೆ ಮಕ್ಕಳು. ಆದರೆ ಇಲ್ಲಿ ಆ ಥರ ಇಲ್ಲ. ಯಾರು ಅದೆಲ್ಲ ಇಲ್ಲಿ 10 ಪೈಸಾ 1 ಪೈಸಾ ಕೊಟ್ಟು ಬಂದಿದ್ದೇನೆ ಅಂತ ಹೇಳಿದ್ರೆ ಅದೆಲ್ಲ ಸುಳ್ಳು. ಯಾರು ಹೇಳಿಲ್ಲಮ್ಮ, ನಾನು ನಿಮ್ಮನ್ನ ಕೇಳ್ತಿರೋದು ಸುಮ್ಮನೆ.
ಅಷ್ಟೇನೆ ಏನು ಎತ್ತ ಅಂತೇಳಿ 4 ಜನಕ್ಕೆ ಹೆಲ್ಪ್ ಆಗಲಿ ಅಂತಮ್ಮ ನನಗೂ ಅಷ್ಟೇನೆ. ಯಾಕಂದ್ರೆ ನಮ್ಮ ಕೈಯಿಂದ ಏನು ಕೊಡೋಕ್ಕಾಗಲ್ಲ. ಈ ಥರ ನೋಡಿ ಒಂದು 4 ಜನಕ್ಕೆ ಹೆಲ್ಪ್ ಆಗಲಿ ಅಂತ. ಹೌದು. ನೋಡಿ ಇದನ್ನ ಯೂಟ್ಯೂಬಲ್ಲಿ ನೋಡಿ ಅವರು ಬಂದು ಈ ಸರಾಟಿನ ಬಂದು ಎತ್ಕೊಂಡು ಹೋಗಿ ಮೈನ ಆರೋಗ್ಯ ಮಾಡ್ಕೊಳ್ಳಿ. ಇಲ್ಲಿ ಹತ್ರ ಇರೋ ಜನ ಕಟ್ಟಾಯ ಬರ್ಲಿ. ಹೌದು. ಒತ್ತಾದ್ರೇನು ಟೈಮ್ ಆದ್ರೇನು ಹೌದೌದು ಕಾಯಿಲೆ ವಾಸಿ ಆಗುತ್ತಲ್ಲಮ್ಮ. ನಮ್ಮ ಕಾಯಿಲೆಗೆ ನಾವು ಬರ್ತೀವಿ. ಹೌದು ಕಾಯ್ಬೇಕು. ಹೌದು ಕಾಯ್ಕೊಂಡು ಮೈನ ಹುಷಾರು ಮಾಡ್ಕೊಂಡು ಹೋಗಿ ಇಲ್ಲಿ ನೀರು ಕೊಡ್ತಾರೆ. ಹೌದು ಶುಕ್ರವಾರ ಆದರೆ ಸ್ಪೆಷಲ್ ಟೀ ಕೊಡ್ತಾರೆ. ಎಲ್ಲ ಸೌಕರ್ಯ ಐತಮ್ಮ. ಈ ಸೌಕರ್ಯಕ್ಕೆ ಒಂದು ದಿವಸಕ್ಕೆ 500 ರೂಪಾಯಿ ಹಾಕಿದ್ರು ಎಷ್ಟು? 500 ರೂಪಾಯಿ ಅಲ್ಲಮ್ಮ, 1000 ರೂಪಾಯಿ ಕೊಟ್ಟರು ಈ ಸೌಕರ್ಯ ಸಿಗಲ್ಲ. ನಾನು ಹಾಫ್ ಚಾರ್ಜ್ ಹೇಳಿದ್ದು ಹೌದು 500 ರೂಪಾಯಿ ಅಂದ್ರೇನು ಎಷ್ಟೋ ಆಗುತ್ತೆ. ಹೌದು ದಿನಕ್ಕೆ 300-400 ಜನ ಬರ್ತಾರೆ. ಹೌದು ಎಷ್ಟೋ ಆಗುತ್ತೆ. ಇದು ಏನು ಇಂಪ್ರೂವ್ ಮಾಡಿದ್ರೆ ತಿರ್ಗಾನು ಆ ಸರಾಕಿಗೆ ಜೈ. ಥ್ಯಾಂಕ್ಸ್ ಅಮ್ಮ, ತುಂಬ ಥ್ಯಾಂಕ್ಸ್ ಅಮ್ಮ. ನೀವೇ ಕರೆದು ಮಾತಾಡ್ತೀನಿ. ನನಗೆ ಈ ಥರ ವೀಡಿಯೋಗಳು ಬೇಕಮ್ಮ. ಯಾಕಂದರೆ 4 ಜನಕ್ಕೆ ಇದು ತಲುಪಬೇಕು. ಇದು ಹೋಗ್ಲಿ 4 ಜನ ನೋಡ್ಲಿ. ಹೌದಮ್ಮ. ನಾನು ಬಂದು ಈ ನೋವು ಬಂದು ಗೊತ್ತಾಗಬೇಕು. ನನ್ನ ಮಗಳಿಗೆ ನನ್ನ ಅಳಿಯನಿಗೆ ಗೊತ್ತಾಗಬೇಕು. ಬೇರೆ ಯಾರಿಗೂ ಗೊತ್ತಾಗಬಾರ್ದು ಅಂತ ನಾನು ತಿಳ್ಕೊಂಡೆ. ಆದರೆ ಅದು ಇದು ಬಚ್ಚಿಡಕ್ಕಾಗಲ್ವಲ್ಲಮ್ಮ. ಇಲ್ಲ ನಾನು ಬಂದು ಯಾರಿಗೆ ಹೇಳ್ಬಿಡ, ನಾನು ಸತ್ತು ಹೋಗ್ಬಿಟ್ರೆ ಅಮ್ಮ. ಇಲ್ಲ ನನ್ನ ಮಗಳಿಗೆ ಹೇಳಿದೆ ಇಂಥ ನೋವು ನಿನ್ನ ಹೋದ್ರು ಅಂತ ಹೇಳ್ಬಾರ್ದು, ಹೇಳ್ಬೇಡ ಅಂತ ನಾನು ಹೇಳಿದೆ. ಅದಕ್ಕೆ ನನ್ನ ಮಗಳು ಹೇಳಿದ್ರು ಇವಾಗ ನೋವೆಲ್ಲ ಬಂದು ಸರ್ವಸಾಧಾರಣ ಹೌದಮ್ಮ. ಅದಕ್ಕಾಗಿ ನೀನು ಕಷ್ಟಪಡ್ಬೇಡ. ನನ್ನ ಮಗಳು ನಾಳೆ ಬರ್ತಾಳೆ. ಇವತ್ತು ಬರ್ತಾಳೆ ಊರಲ್ಲಿ. ಹೌದಾ? ಇಲ್ಲಿ ಫಂಕ್ಷನ್. ಅದಕ್ಕೆ ಅಮ್ಮ ಬರ್ತಾರೆ. ಬಂದರೆ ನಾನು ಕರ್ಕೊಂಡು ಬಂದು ಸರಿ ಅಮ್ಮ, ಬರ್ತೀನಿ, ನಾಳೆ ಬರ್ತೀನಿ. ಥ್ಯಾಂಕ್ಸ್ ರಮ್ಮ. ತಿರ್ಗಾ ಈ ಸರಾಕೆಗೆ ತುಂಬ ಧನ್ಯವಾದಗಳು. ತುಂಬ ನನ್ರಿ, ಮಿಕ್ಕ ನನ್ರಿ. ದಯವಿಟ್ಟು ಥ್ಯಾಂಕ್ಸ್ ರಮ್ಮ. ನೋಡಿ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಮ್ಮ. ಇರ್ಲಿ 4 ಜನಕ್ಕೆ ಹೆಲ್ಪ್ ಆಗಲಿ ಅಂತ ಅಷ್ಟೇ. ಎಲ್ಲ ಒಳ್ಳೆ ಕೆಲಸ. ಹೌದು 4 ಜನಕ್ಕೆ ಹೆಲ್ಪ್ ಆಗಲಿ ಅಂತ. 4 ಜನಕ್ಕಿಲ್ಲ, 40 ಜನಕ್ಕೆ ಹೆಲ್ಪ್ ಆಗುತ್ತೆ. 400 ಜನಕ್ಕೆ ಹೆಲ್ಪ್ ಆಗುತ್ತೆ. 4 ಲಕ್ಷ ಜನಕ್ಕೆ ಹೆಲ್ಪ್ ಆಗುತ್ತೆ. ಬ್ಯಾಂಗ್ಳೂರ್ ಸುಮಾರು ಬ್ರಾಂಚಸ್ ವೈಟ್ ಫೀಲ್ಡ್. ನಾನು 2 ವರ್ಷದಿಂದ ಟ್ರೀಟ್ಮೆಂಟ್ ತಗೊಂಡಿದ್ದೆ. ಸೆರಾಕೇರಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ದೆ. 78 kg ಇದ್ದೆ. ನಾನು ಇವಾಗ 64 kg ಬಂದಿದ್ದೀನಿ. ಫೋಟೋ ಇದೆ, ಬೇಕಾದ್ರೆ ತೋರಿಸ್ತೀನಿ. ನಾನು ತುಂಬ ಅದು ಬೇರೆ, ಅದು ನಮ್ಮ ಪರ್ಸನಲ್ ಬಿಡಿ. ಆದರೆ ಇಲ್ಲಿ ಬಂದರೆ ಮಾತ್ರ ಇದೇ ನಮ್ಮ ಮುಖ. ಬೆಳಗ್ಗೆಯಿಂದ ನೀವು ಸಂಜೆವರೆಗೂ ಕೂತ್ಕೊಂಡಿದ್ರು ಇದೇ ಥರ ನಮ್ಮ ಮುಖ. ನಾವೇ ಇವತ್ತು ಇದ್ರು ನಾವಿಲ್ಲಿ 1 ನಿಮಿಷ 1 ಅವರ್ 2 ಅವರ್ ಇರೋದಕ್ಕೆ ನಮ್ಮ ಮನೇಲೆಲ್ಲ ಯೋಚನೆ. ಅಡುಗೆ ಮಾಡಬೇಕು, ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಯಾರು ಬಂದರು ಯಾರು ಹೋದ್ರು ಅನ್ನೋದಾದ್ರೂ ಟೆನ್ಷನ್ ಇರುತ್ತೆ ಅಲ್ವಾ? ಇವ್ರು ಅಷ್ಟೆಲ್ಲ ಮನೇಲಿ ಇವ್ರಿಗೂ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಯಾಕಂದ್ರೆ ನಮಗೆ ಅವರು ಮನುಷ್ಯರು. ಆದ್ರೂ ಇದೇ ಥರ ನಗುಮುಖ ಇರುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗಾದ್ರೂ ಇದೇ ಥರ ನಗುಮುಖ ಇರುತ್ತೆ. ಅದಕ್ಕೊಂದು ದೊಡ್ಡ ನಮಸ್ಕಾರ ಆಮೇಲೆ ನಮ್ಗೆ ಏನೇ ನೋವಿದ್ರು ಇಲ್ಲಿ ಬಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ. ನಾನು 3 ದಿವಸದಿಂದ ಬರ್ತಿರೋದು ನನ್ನ ಸ್ವಾರ್ಥಕ್ಕೋಸ್ಕರ. ಯಾಕಂದ್ರೆ ವಿಡಿಯೋ ಮಾಡೋಕ್ಕೋಸ್ಕರ ನಾನು ಬರ್ತಿರೋದು. ಟ್ರೀಟ್ಮೆಂಟ್ ತೊಗೊಳಕ್ಕೆ ನಾನು ಬರ್ತಿಲ್ಲ. ಯಾಕಂದ್ರೆ 4 ಜನಕ್ಕೆ ಇದು ತಲುಪಿದ್ರೆ ಸೆರಾಕಿಯದಿಂದ. ಇವಾಗ ನೋಡಿ ನಾನು ಎಲ್ಲರಿಗೂ ವಿಡಿಯೋ ಮಾಡ್ತಿದ್ದೆ. ಒಬ್ರೊಬ್ರು ಮಾತಾಡೋಕ್ಕೆ ಇಷ್ಟಪಡೋಲ್ಲ. ಪಾಪ ಅಮ್ಮ ಒಬ್ಬರು ನಾನು ಮಾತಾಡ್ತೀನಿ, ನನಗೆ ಕ್ಯಾನ್ಸರ್ ಬಂದಿದ್ದು, ಕ್ಯಾನ್ಸರ್ ಇದರಿಂದ ನನಗೆ ವಾಸಿ ಆಗಿದೆ, ನಾನು ಮಾತಾಡ್ತೀನಿ, ಚೆನ್ನೈಯಿಂದ ಬಂದಿದ್ದೀನಿ ಅಂತ ಅವರೇ ಕರೆದು ಮಾತಾಡೋದು. ಆ ಥರ ತುಂಬ ಖುಷಿ ಆಗುತ್ತೆ. ಯಾಕಂದರೆ 4 ಜನಕ್ಕೆ ಈ ವಿಷಯ ತಲುಪಲಿ ಅನ್ನೋದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇರೋದು. ದಯವಿಟ್ಟು ಎಲ್ಲರೂ ಸೆರಾಕಿಯರಿಗೆ ಬಂದ್ರಿ. ನಾವು 1 ರೂಪಾಯಿ ಖರ್ಚು ಮಾಡಲ್ಲ. ಸ್ವಲ್ಪ ತಾಳ್ಮೆ ಇರಬೇಕು. ಯಾಕಂದ್ರೆ ಒಬ್ರದ್ದಾದ್ಮೇಲೆ ಒಬ್ರು ಅವ್ರು ನಂಬರ್ ಹಾಕಿರ್ತಾರೆ. ನಂಬರ್ ಹಾಕ್ಮೇಲೆ ನಾವು ಯಾವುದೇ ದೊಡ್ಡ ಹಾಸ್ಪಿಟ್ಲಿಗೆ ಹೋದ್ರೂ ಅಲ್ಲಿ ನಾವೇನು ಜಗಳ ಆಡಲ್ಲ. ಹಂಗೇನಾದ್ರು ಜಗಳ ಆಡಿದ್ರೆ ಬೈದಿ ಕೂರಿಸ್ತಾರೆ. ಇಲ್ಲಿ ಯಾಕಂದ್ರೆ ಇವ್ರು ಬೈಯಲ್ಲ ಇವರು. ಯಾಕಂದ್ರೆ ನೆನ್ನೆನೂ ನೋಡಿದೆ ಯಾರೋ ಒಬ್ರು ಜಗಳ ಆಡ್ತಾ ಇದ್ರು. ಹಂಗೆ ಆ ಥರ ಜಗಳ ಆಡ್ಬಿಡಿ. ಮನುಷ್ಯನಿಗೆ ಸ್ವಲ್ಪ ತಾಳ್ಮೆ ಇದೆ. ಯಾಕಂದ್ರೆ ಅವ್ರಿಗೋಸ್ಕರ ನಾವು ಬರಲ್ಲ, ನಮಗೋಸ್ಕರ ನಾವು ಬರ್ತೀವಿ. ನಮ್ಮ ಕಾಯಿಲೆ ವಾಸಿ ಮಾಡ್ಕೊಳ್ಳೋಕ್ಕೋಸ್ಕರ ಇಲ್ಲಿಗೆ ಬರ್ತೀವಿ. ನಾವು ಇಲ್ಲಿಗೆ ಬಂದು ಅವ್ರ ಕಾಯಿಲೆ ವಾಸಿ ಆಗಲ್ಲ ಅಲ್ವಾ? ದಯವಿಟ್ಟು ಕೈ ಮುಗಿ ಕೇಳ್ಕೊಳ್ತೀನಿ, ತಾಳ್ಮೆಯಿಂದ ಇರಿ. ಒಬ್ಬರದಾದ್ಮೇಲೆ ನಿಮ್ಗೆ ಬಂದೇ ಬರುತ್ತೆ ಬ್ಯಾಚು ಅಲ್ವಾ? ದಯವಿಟ್ಟು ಆ ಥರ ಮಾಡಿ. ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ, ನಿಮ್ಮಿಂದ 4 ಜನಕ್ಕೆ ತಿಳಿಸ್ರಿ. ಯಾಕಂದ್ರೆ ಒಬ್ರೊಬ್ರಿಗೆ ನೀವು ಹೊಟ್ಟೆ ಕಿಚ್ಚಿರುತ್ತೆ, ಎಲ್ಲ ಅವ್ರ ಕಾಯಿಲೆ ವಾಸಿ ಆಗೋಗುತ್ತ, ಬೇಡ ಅವ್ರು ನರಳಿ ಅಂತ ಹೇಳ್ಬಿಟ್ಟು ಹೇಳಲ್ಲ. 9 ಜನಕ್ಕೆ ಆ ಥರ ಇರುತ್ತೆ. ಅದು
ಆ ತರ ಮಾಡ್ಬೇಡಿ. 4 ಜನಕ್ಕೆ ವಿಷಯ ತಿಳಿಸ್ರಿ, ಅವ್ರು ಹೋಗ್ತಾರ ಬಿಡ್ತಾರ, ಅದು ಅವ್ರಿಗೆ ಸೇರಿದ್ದು. ನೋಡಿ ನಾನು ಸೆರಕೆಗೆ ಹೋಗ್ತಾ ಇದ್ದೀನಿ, ನನ್ಗೆ ಈ ತರ ಪ್ರಾಬ್ಲಮ್ ಇದ್ದಿದ್ದೀನಿ, ಸಾಲ್ವ್ ಆಯ್ತು ಅಂತೇಳಿ ಅವ್ರು ಹೋಗ್ತಾರ ಬಿಡ್ತಾರ, ಅವ್ರಿಗೆ ಸೇರಿದ್ದು. ದಯವಿಟ್ಟು 4 ಜನಕ್ಕೆ ಈ ವಿಷಯ ತಿಳಿಸಿ ಅಂತ ಕೇಳ್ತೀನಿ. ನಾನು 3 ದಿವಸದಿಂದ ನಾನು ಬರ್ತಾ ಇದ್ದೀನಿ ವಿಡಿಯೋ ಮಾಡೋಕ್ಕಾಗಲಿ, ಪ್ರತಿಯೊಂದಕ್ಕೂ ಎಲ್ಲರೂ ನನಗೆ ತುಂಬಾ ಪ್ರೋತ್ಸಾಹ ಕೊಟ್ಟರು. ಅವರೇ ಮೊಬೈಲ್ ಇಟ್ಕೊಳ್ಳೋದು, ಅವರೇ ವಿಡಿಯೋ ಮಾಡೋದು, ತುಂಬಾ ನನಗೆ ಪ್ರೋತ್ಸಾಹ ಕೊಟ್ಟರು. ಇವತ್ತು ನಾನು ಹೆಂಗ್ ಮಾಡ್ತಾ ಇದ್ದೀನಿ, ಇಷ್ಟೊತ್ತು ನನ್ನೊಂದು 2 ಮಾತಾಡಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ಸೆರಾಕ್ಟರ್ಗೆ ಧನ್ಯವಾದ ಹೇಳ್ತೀನಿ. ಮತ್ತೆ ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ದಯವಿಟ್ಟು 4 ಜನಕ್ಕೆ ಸಪೋರ್ಟ್ ಮಾಡಿ. ಕೈಯಿಂದ ನಾವು ಒಂದು ಕೊಟ್ಟು ಸಪೋರ್ಟ್ ಮಾಡಲ್ಲ ಅಲ್ವಾ, ಈ ರೀತಿ 4 ಜನ ಕೇಳಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ.